ನಮಸ್ತೆ. ನಮಸ್ತೆ ಮೇಡಮ್. ಇದು ಯಾವ ಗಿಡ, ಇದರ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಇದು ಏಲಕ್ಕಿ ಗಿಡ ಮೇಡಮ್. ಇದು ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ತಳಿ. ಇದು ನಿಮಗೆ ಕಂದು ನಾಟಿ ಮಾಡಿರೋದು ಇದೀಗ 10 ತಿಂಗಳಾಗಿದೆ. ಬೆಳೆಗೆ 10 ತಿಂಗಳಿಗೆ ನಿಮಗೆ ನೋಡಿ ಆಗಲೇ ಫಸಲು ಸ್ಟಾರ್ಟ್ ಆಗ್ತಿತ್ತು. ನೋಡಿ ಫಸಲು ಸ್ಟಾರ್ಟ್ ಆಗಿದೆ ನೋಡಿ ಸರ್. ಇದು ಏಲಕ್ಕಿ ಗಿಡ ನೆರಳಲ್ಲಿ ಮಾತ್ರ ಬರೋದು ಅಂತ ಹೇಳ್ತಾರೆ, ಆದರೆ ಇಲ್ಲಿ ಓಪನ್ ಏರಿಯಾದಲ್ಲಿ ನೀವು ಬೆಳೆಸಿದ್ದೀರಲ್ಲ, ಇದು ಹೇಗೆ ಸಾಧ್ಯ? ಇದು ನಾವು ಕೊಡಲಿಕ್ಕೆ ಅಂತೇಳಿ ಮಾಡಿರೋದು ಮೇಡಮ್. ಇದು ನೆಲ್ಯಾಣಿ ಏನಿದೆ ಇದು ನಿಮಗೆ ಕಂದು ನಾವು ಕೊಡಲಿಕ್ಕೆ ಮಾಡಿರೋದು. ಕಂದು ಸಕ್ಕರ್ಸು ಸುಮಾರು ಒಂದು 5 ವರ್ಷದಿಂದ ಕೊಡ್ತಾ ಇದ್ದೀವಿ. ಈ ರೀತಿ ಈ ಸಲ ನಾವು ಹೊಸದಾಗಿ ಒಂದು ಪ್ರಯೋಗ ಮಾಡಿರೋದು. ಅಂದರೆ ಬೇಸಿಗೆ ಟೈಮಲ್ಲಿ ನಾವು ಶೇಡ್ ನೆಟ್ ಹಾಕಿದ್ದು 50% ಶೇಡ್ ನೆಟ್ಟು. ಇದಕ್ಕೆ ನೆಲ್ಯಾಣಿ ಗ್ರೀನ್ ಗೋಲ್ಡ್ ತಳಿ ಏನಿದೆ ಇದಕ್ಕೆ ನಿಮಗೆ 50% ನೆರಳು ಸಾಕಾಗುತ್ತೆ. ಜಾಸ್ತಿ ನೆರಳು ಇದ್ದರೂ ಚೆನ್ನಾಗಿ ಬರಲ್ಲ, 50% ನೆರಳು ಸಾಕಾಗುತ್ತೆ. ಹಾಗಾಗಿ ನಾವು ಓಪನಲ್ಲಿ ಬೆಳೆಸಿ ಈಗ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ನಾವು ಮಾಡಿರೋದು ಈ ಸಲ. ಯಾಕಂದರೆ ಈಗ ನಾವು ಮಾಮೂಲಿಯಾಗಿ ನಾವು ತೋಟದಿಂದ ತೆಗೆದುಕೊಡ್ತಾ ಇದೆ ಗಿಡಗಳು. ಈ ಸಲ ನಾವು ಆಗಿಲ್ಲ. ಹಾಗಾಗಿ ತೋಟದಿಂದ ತೆಗೆದುಕೊಟ್ರೆ ಏನಾಗುತ್ತೆ ಅಂದರೆ ನಿಮಗೆ ಸಕ್ಸಸ್ ರೇಟು ತುಂಬ ಕಡಿಮೆ ಬರುತ್ತೆ. ಅಂದರೆ 100 ಗಿಡ ನೆಟ್ಟರೆ ನಿಮಗೆ ಒಂದು 20 ಗಿಡ ಎಲ್ಲ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರಲ್ಲಿ ನಮಗೆ ಜಾಸ್ತಿ ಸಕ್ಸಸ್ ರೇಟು ಜಾಸ್ತಿ ಸಿಗುತ್ತೆ. ಒಂದು 5-10 ಹೋಗುತ್ತೆ ಅಂತೂ ಸಕ್ಸಸ್ ರೇಟು ಸ್ವಲ್ಪ ಜಾಸ್ತಿ ಸಿಗುತ್ತೆ ಇದರಲ್ಲಿ. ಯಾಕಂದರೆ ಇದು ಬಿಸಿಲಿಗೆ ಅಡ್ಜಸ್ಟ್ ಆಗಿರುತ್ತೆ, ಓಪನಲ್ಲಿ ಬೆಳೆಸಿರೋದು ಮತ್ತು ಆರೋಗ್ಯವಂತವಾಗಿ ನಾವು ಬೆಳೆಸಿರ್ತೀವಿ. ಯಾವುದೇ ರೋಗ ಆ ಥರ ಏನು ರೋಗಗಳು ಆ ಥರ ಏನೂ ಇರೋದಿಲ್ಲ. ಸರ್, ಇದು ಏಲಕ್ಕಿ ಗಿಡದ ನಾಟಿ ಮಾಡುವ ಕ್ರಮ ಹೇಗೆ ಸರ್? ಅದರ ಬಗ್ಗೆ ಸ್ವಲ್ಪ ನನಗೆ ಇದು ನೀವು ನೋಡಿ, ಈಗ ಗುಂಡಿ ಈಗ 9x9 ಇಲ್ಲ 8x8 ನೀವು ಗುಂಡಿ ಫಸ್ಟ್ ನೀವು 1.5 ಅಡಿ ಅಗಲ 1 ಅಡಿ ಆಳ ಗುಂಡಿ ಮಾಡಬೇಕು. ಗುಂಡಿ ಮಾಡಿ ಫಸ್ಟ್ ನೀವು ಅದಕ್ಕೆ ಇದು ಹಾಕಬೇಕು, ಬೇವಿನ ಹಿಂಡಿ. ಅಂದರೆ ಒಂದು ಜಾಸ್ತಿ ಇಲ್ಲ, ಒಂದು 100-150 ಗ್ರಾಮಷ್ಟು ಬೇವಿನ ಹಿಂಡಿ ಹಾಕ್ಕೊಳ್ಬೇಕು. ನಂತರ ನೀವು ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಇದ್ದರೆ ಅದು ಡ್ರೈ ಇರಬೇಕು, ಹಸಿ ಇರಬಾರ್ದು, ಡ್ರೈ ಇರಬೇಕು, ಕಾಂಪೋಸ್ಟ್ ಆಗಿರಬೇಕು. ಅದನ್ನು ನೀವು ಮಣ್ಣು ಜೊತೆ ಮಿಕ್ಸ್ ಮಾಡಿ ಗುಂಡಿಗೆ ತುಂಬಿಟ್ಟು ನಂತರ ಒಂದು 6 ಅಡಿಗೆ ಒಂದು ಗೂಟ ರೆಡಿ ಮಾಡಬೇಕು. ಅಂದರೆ ನಾವು ಕೊಡುವಂಥ ಗಿಡಗಳು ನೋಡಿ ನಿಮಗೆ 6 ಅಡಿ ಇರುತ್ತೆ, 6 ಫೀಟ್ ಇರುತ್ತೆ ಗಿಡಗಳು. 6 ಅಡಿ 7 ಅಡಿ 8 ಅಡಿ ಹೀಗೆ ಇರುತ್ತೆ ಗಿಡಗಳು. ಕಂದುಗಳು ಯಾವ ರೀತಿ ಇದೆ ಅಂತ ಆಮೇಲೆ ತೋರಿಸ್ತೀನಿ ನಿಮಗೆ. ನಂತರ ಅದೇ 6 ಅಡಿ ಗೂಟಕ್ಕೆ ನಾವು ಅದನ್ನು ನಾಟಿ ಮಾಡೋ ಕ್ರಮ ಎಲ್ಲ ನಿಮಗೆ ಅಲ್ಲಿ ನಾವು ತೋರಿಸ್ಕೊಡ್ತೀವಿ ಹೇಗೆ ಏನಂತ ನಾಟಿ ಮಾಡಿ. ಸರ್, ಇದು ನೆಲ್ಯಾಣಿ ಗ್ರೀನ್ ಗೋಲ್ಡ್ ತಳಿ ಉಂಟಲ್ಲ ಈ ಏಲಕ್ಕಿ, ಇದರಲ್ಲಿ ಬೀಜದ ಗಿಡಕ್ಕೂ ಮತ್ತು ಕಂದು ಗಿಡಕ್ಕಿರುವ ಡಿಫ್ರೆನ್ಸ್ ಏನು ಸರ್? ಈಗ ನೀವು ನೆಲ್ಯಾಣಿ ಗ್ರೀನ್ ಗೋಲ್ಡ್ ತಳಿ ಏನಿದೆ ಅದು ನಿಮಗೆ ಬೀಜದ ಗಿಡ ನೆಟ್ಟರೆ ಏನಾಗುತ್ತೆ ಅಂದರೆ ನಿಮಗೆ ಜರ್ಮಿನೇಷನ್ ಆಗುತ್ತೆ, ಚೇಂಜಸ್ ಬರುತ್ತೆ. ಅಂದರೆ ಒರಿಜಿನಾಲಿಟಿ ಬರೋದಿಲ್ಲ. ನೆಲ್ಯಾಣಿ ಗ್ರೀನ್ ಗೋಲ್ಡಲ್ಲಿ ಒರಿಜಿನಾಲಿಟಿ ಬರೋಲ್ಲ, ಬಾಕಿ ಇರೋ ಲೋಕಲ್ ತಳಿಗಳಲ್ಲಿ ಬರುತ್ತೆ. ಯಾಕಂದರೆ ನೀವು ಇಡುಕಿ ಆ ಭಾಗದಲ್ಲೆಲ್ಲ ಹೆಚ್ಚಾಗಿ ಬೆಳೀತಾರೆ, ಅಲ್ಲಿ ನೋಡ್ಬೋದು ಯಾವ ರೀತಿ ನಾಟಿ ಕ್ರಮ ಮಾಡ್ಕೊಳ್ತಾರೆ ಅಂತ. ಹಾಗಾಗಿ ನೀವು ಕಂದುನೇ ನಾಟಿ ಮಾಡ್ಕೊಳ್ಳೋದು ಬೆಸ್ಟು. ಕಂದು ನಾಟಿ ಮಾಡಿದ್ರೆ ಏನಾಗುತ್ತೆ ಅಂದರೆ ನೀವು ಒರಿಜಿನಾಲಿಟಿ ಬರುತ್ತೆ, ಕಾಯಿ ಸೈಜ್ ಬರುತ್ತೆ, ನಂತರ ಗೆರೆಗಳೆಲ್ಲ ಸ್ವಲ್ಪ ಉದ್ದ ಬರುತ್ತೆ. ಅಂದರೆ ಹಾಗಾಗಿ ನಿಮಗೆ ಕಂದುಗಳನ್ನೇ ಆಯ್ಕೆ ಮಾಡಿಕೊಳ್ಳೋದು ಉತ್ತಮ. ಸರ್, ನಿಮ್ಮಲ್ಲಿ ಏಲಕ್ಕಿ ಗಿಡದ ಕಂದಿಗೆ ಬೆಲೆ ಎಷ್ಟು ಸರ್? ನಾವು 90 ರೂಪಾಯಿ ಚಾರ್ಜ್ ಮಾಡ್ತೀವಿ ಮೇಡಮ್. ಯಾಕಂದರೆ 90 ರೂಪಾಯಿ ಅಂದರೆ ಈಗ ನೋಡಿ ನಿಮಗೆ 6 ಅಡಿ 6 ಫೀಟ್ ಇರುತ್ತೆ ಗಿಡಗಳು, ಮತ್ತು ಹೆಲ್ದಿಯಾಗಿರುತ್ತೆ. ಯಾಕಂದರೆ ನಿಮಗೆ ಬೀಜದ ಗಿಡಗಳಲ್ಲಾದರೆ 20-30 ರೂಪಾಯಿ ಸಿಗುತ್ತೆ. ಇವು ನಿಮಗೆ ಕಂದುಗಳು ನಿಮಗೆ ನಾವು 1 ವರ್ಷ ತನಕ ಅದನ್ನು ಮೇಂಟೈನ್ ಮಾಡಿರ್ತೀವಿ. ಹಾಗಾಗಿ ಅದಕ್ಕೆ ನಾವು 90 ರೂಪಾಯಿ ಚಾರ್ಜ್ ಮಾಡ್ತೀವಿ. ಸರ್, ಗಿಡವನ್ನು ಇಲ್ಲಿಗೆ ಬಂದು ತೊಗೊಂಡೋಗ್ಬೇಕಾ ಅಲ್ಲ ಡೆಲಿವರಿ ವ್ಯವಸ್ಥೆ ಇದೆಯಾ ಸರ್? ಡೆಲಿವರಿ ಇದೆ ಮೇಡಮ್. ಒಂದು 500 ಮೇಲೆ ತಗೊಂಡ್ರೆ ನಿಮಗೆ ಸಾಧಾರಣವಾಗಿ ನಮ್ಮದು ಆ ಕಡೆಗೆ ಶಿವಮೊಗ್ಗ ಕಡೆ ಗಾಡಿಗಳೆಲ್ಲ ಬರ್ತಾ ಇರುತ್ತೆ. ಶಿವಮೊಗ್ಗ, ಮೈಸೂರು, ದಾವಣಗೆರೆ, ಚನ್ನಗಿರಿ ಈ ಭಾಗದಲ್ಲೆಲ್ಲ ಗಾಡಿಗಳು ಬರ್ತಾ ಇರುತ್ತೆ. ಸರ್, ಏಲಕ್ಕಿ ಕಂದುಗಳನ್ನೆಲ್ಲ ಯಾವ ಭಾಗಕ್ಕೆಲ್ಲ ನೀವು ಕೊಟ್ಟಿದ್ದೀರಾ? ಅಲ್ಲಿಯ ಫಲಿತಾಂಶ ಹೇಗಿದೆ ಸರ್? ನಾವು ಹೆಚ್ಚಾಗಿ ಮೇಡಮ್ ಈ ಕಡೆ ಶಿವಮೊಗ್ಗ, ಚನ್ನಗಿರಿ, ದಾವಣಗೆರೆ, HD ಕೋಟೆ, ಹುಣಸೂರು, ಪ್ರಿಯಾಪಟ್ಟಣ ಇಂಥ ಭಾಗಗಳಲ್ಲೆಲ್ಲ ಭಾಳ ಚೆನ್ನಾಗಿ ಬರುತ್ತೆ. ಅಂಥ ಭಾಗಗಳಲ್ಲಿ ನಾವು ಜಾಸ್ತಿ ಕೊಟ್ಟಿದ್ದೀವಿ. ಈ ಚನ್ನಗಿರಿ ಅಂಥ ಭಾಗಗಳಲ್ಲೆಲ್ಲ ಭಾಳ ಚೆನ್ನಾಗಿ ಬರುತ್ತೆ. ಯಾಕಂದರೆ ಅಲ್ಲಿ ಒಬ್ಬರು ರೈತರು ಮಾಡಿದ್ದಾರೆ. ನಂತರ ಮುಂದಿನ ದಿನಗಳಿಗೆ ಅದನ್ನು ವೀಡಿಯೋನ ಹಾಕಿಸ್ತೀನಿ ನಾನು. ಅಲ್ಲಿ ಭಾಳ ಚೆನ್ನಾಗಿ ಬಂದಿದೆ ಒಬ್ಬರು ರೈತರದ್ದು. ಶಿಕಾರಿಪುರದಲ್ಲಿ ಭಾಳ ಅವರು ಡ್ರೈಯರೆಲ್ಲ ತೊಗೊಂಡಿದ್ದಾರೆ ದೊಡ್ಡದು, ಭಾಳ ಚೆನ್ನಾಗಿ ಬಂದಿದೆ ಅಲ್ಲಿ. ಅಂಥ ಭಾಗಗಳಿಗೆಲ್ಲ ನಾವು ಜಾಸ್ತಿ. ಸರ್, ಇದಕ್ಕೆ ಯಾವ ಟೈಮಲ್ಲೆಲ್ಲ ಗೊಬ್ಬರ ಹಾಕಬೇಕು ಮತ್ತು ಇದಕ್ಕೆ ರೋಗದ ಬಾಧೆ ಇದೆಯಾ ಸರ್? ಗೊಬ್ಬರ ನೋಡಿ ಮೇಡಮ್, ಇದಕ್ಕೆ ನೀವು ಆದಷ್ಟು ಕಾಂಪೋಸ್ಟ್ ಗೊಬ್ಬರನ ಈ ಥರ ಸುತ್ತ ನೀವು ಎಷ್ಟು ಚೆನ್ನಾಗಿ ಕೊಡ್ತೀರಾ ಅಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ. ಯಾಕಂದರೆ ನೋಡಿ ಬೇರುಗಳೆಲ್ಲ ತುಂಬ ಸ್ಮೂತ್ ಬೇರುಗಳು ಇದೆ. ಅಡಿಕೆಗೆ ಇದಕ್ಕೆ ಬೇರೆ ಯಾವುದಕ್ಕೆ ಉಪದ್ರ ಮಾಡೋದಿಲ್ಲ. ಯಾಕಂದರೆ ಇದಕ್ಕೆ ತಾಯಿ ಬೇರಿಲ್ಲ ನೋಡಿ, ಎಲ್ಲ ಸ್ಮೂತಾಗಿ ಹೀಗೆ ಬರುತ್ತೆ. ಇದಕ್ಕೆ ನೀವು ಎಷ್ಟು ಚೆನ್ನಾಗಿ ಕಾಂಪೋಸ್ಟ್ ಗೊಬ್ಬರ ಕೊಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಹೆಲ್ದಿಯಾಗಿ.
ನಂತರ ಇದು ಕಾಯಿನೂ ಅಷ್ಟೇ ನೋಡಿ, ನೀವು ಕಾಯಿ ಎಲ್ಲ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅಂದರೆ ಹೀಗೆ ಬರುತ್ತೆ ನೋಡಿ, ಮೇಲ್ಗಡೆಗೆ ಬಂದು ಹೀಗೆ ಬಾಕ್ಕೊಳ್ಳುತ್ತೆ. ಮತ್ತು ಕಾಯಿನೂ ಅಷ್ಟೇ ನಿಮಗೆ ನೋಡಿ ಸೈಜ್ ಬರುತ್ತೆ, ಎಲ್ಲ 8 mm ಹಾಗೆ ಬರುತ್ತೆ ನೋಡಿ ಕಾಯಿ. ಇದೀಗ 10 ತಿಂಗಳಾಗಿದೆ ಅಷ್ಟೇ, ಇವಾಗ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ಮತ್ತು ನಿಮಗೆ ಇದು ಕೇಳಿದ್ರಿ ಯಾವುದು ಅಂದರೆ ನಿಮಗೆ ರೋಗ ಬಾಧೆ. ರೋಗ ನಿಮಗೆ ಇದಕ್ಕೊಂದು ಸ್ಟೆಮ್ ಬೋರರ್ ಅಂತ ಬರುತ್ತೆ. ಸ್ಟೆಮ್ ಬೋರರಿಗೆ 1.5-2 ತಿಂಗಳಿಗೆ ಒಂದು ಸಲ ಒಂದು ಸ್ಪ್ರೇ ಮಾಡ್ಕೊಳ್ಬೇಕು. ಸ್ಪ್ರೇ ಮಾಡಿಕೊಂಡ್ರೆ ಏನು ಕಂಟ್ರೋಲ್ ಆಗುತ್ತೆ, ಏನು ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಬೋದು. ಸರ್ ನೀವು ಕೊಡುವ ಏಲಕ್ಕಿ ಕಂದುಗಳು ಹೇಗಿರ್ತದೆ ಸರ್? ನೋಡಿ ಇದೊಂದು ಕಂದು ನೋಡಿ, ರೂಟೆಲ್ಲ ಹೇಗಿದೆ ನೋಡಿ, ಹೀಗಿದೆ ನೋಡಿ, ಈ ರೀತಿ ಇರುತ್ತೆ. ಒಂದು ದೊಡ್ಡದಿರುತ್ತೆ, ಕೆಲವು ಸಣ್ಣದು 1-2 ಇರುತ್ತೆ, ಇಲ್ಲದಲ್ಲಿ ಅಂದರೆ ಕೆಲವು ಒಂದೆಲ್ಲ ಸಿಂಗಲ್ ಆಗಿ ಇರುತ್ತೆ. ಕಣ್ಣಿರುತ್ತೆ, ಸಿಂಗಲ್ ಇದ್ದರೂ ನೋಡಿ ಈಗ ಎಲ್ಲ ಕಣ್ಣುಗಳಿದೆ, ಸಣ್ಣ ಸಣ್ಣದಾದರೂ ಕಣ್ಣುಗಳಿದೆ ನೋಡಿ, ಈ ರೀತಿ ಇರುತ್ತೆ ಕಂದುಗಳು ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ನೋಡಿ, ಹೆಲ್ದಿಯಾಗಿ ಈ ರೀತಿ ನೋಡಿ. ಇಷ್ಟು ಉದ್ದದ್ದು ಊಟ ಕೊಡಬೇಕು. ಊಟ ಅಂದರೆ ನಿಮಗೆ ಇದು ಅರ್ಧ ಅಡಿ ಬಿಟ್ಟು ಈಗ ನಾಟಿ ಮಾಡೋದು ಹೇಗೆಂದರೆ ನೋಡಿ, ಇಷ್ಟೇ ಮಣ್ಣು ಹಾಕಬೇಕು, ಇಷ್ಟೇ ಮಣ್ಣು ಹಾಕಬೇಕು. ಇಲ್ಲಿ ಬಲ್ಬ್ ಟೈಪ್ ಇದೆ ನೋಡಿ, ಇಷ್ಟೇ ಮಣ್ಣು ಹಾಕಬೇಕು. ಹುಡಿ ಮಣ್ಣು ಹಾಕಿದರೆ ಸಾಕು ಲೈಟಾಗಿ.